ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆರಿ ವರ್ಕ್ ಮಾಡ್ತಿದ್ದೆ. ಸೊ ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ನೋಡಿ. ಏನಿಲ್ಲ, ನಾನು ಏನು ಜಾಸ್ತಿ ತೋರಿಸ್ತಾ ಇಲ್ಲ. ಸೊ ಇದು ಬಂದುಬಿಟ್ಟು ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಚೈನ್ ಸ್ಟಿಚ್ಚು ಮತ್ತು ಶುಗರ್ ಬೀಡ್ಸ್ ಹಾಕಿದ್ದೀನಿ ಮತ್ತು ಸ್ಟೋನ್ ಸ್ಟಿಚ್ ಹಾಕಿದ್ದೀನಿ. ಅಂದರೆ ಇದರಲ್ಲಿ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟೆ ಕಲಿಯೋದು ಅಂತ ಹೇಳಿಬಿಟ್ಟು ನಾನು ಯಾವುದೇ ಥರ ಕೋರ್ಸ್ ಮಾಡಿಲ್ಲ. ಆದರೂ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂತ ನನಗೆ ಪ್ರೌಡ್ ಫೀಲ್ ಆಗ್ತೈತೆ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫ್ರೀ ಹ್ಯಾಂಡ್ ವರ್ಕ್, ಅಂದರೆ ಫ್ರೀಯಾಗಿ ಯಾವುದೇ ಥರ ಟ್ರೇಸಿಂಗ್ ಇಲ್ಲದೆ ಫ್ರೀಯಾಗಿ ಯಾವ ರೀತಿ ನಾವು ಒಂದು ಡಿಸೈನನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ನಾನು ನಿಮಗೆ ಒಂದು ಕ್ಲಿಪ್ಪನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ. ಪೂರ್ತಿ ಡಿಸೈನನ್ನೇನು ಶೇರ್ ಮಾಡ್ತಿಲ್ಲ. ಮುಂದೆ ಬ್ಲಾಗಲ್ಲಿ ನಿಮಗೆ ನಾನು ಆ ಡಿಸೈನನ್ನು ತೋರಿಸ್ತೀನಿ ನೋಡಿ. ಸೊ ಇವಾಗ ನಾನು ಏನು ಮಾಡಬೇಕಂದ್ರೆ, ಫಸ್ಟಿಗೆ ನೀವು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಬಂದುಬಿಟ್ಟು ಇದು ಡಿಸೈನ್ ಏನೈತೆ, ನಾನು ತುಂಬ ದಿನಗಳಿಂದನೂ ಟ್ರೈ ಮಾಡ್ತಿದ್ದೆ. ಸೊ ನೋಡಿ ಫೈನಲಿ ಇವಾಗ ಅದರದ್ದು ಎಲ್ಲನೂ ಇವಾಗ ಮುಗ್ದೈತೆ. ಸೊ ಬನ್ನಿ ನಾನು ಹೇಗೆ ನೋಡಿ ಮಾಡ್ತೀನಿ, ಏನೇನು ಸಾಮಾನುಗಳು ಹತ್ತತ್ತೆ ಅಂತ ಹೇಳ್ತೀನಿ. ಫಸ್ಟಿಗೆ ಇದು ಬಂದುಬಿಟ್ಟು ಒಂದು ಶುಗರ್ ಬೀಡ್ಸು, ಆಮೇಲೆ ಅದು ಸ್ಟೋನು ಬಂದುಬಿಟ್ಟು ನಾನು ಅದೇ ಕಲರ್ ತೊಗೋಬೇಕಾಗಿತ್ತು. ಆದರೆ ನನ್ನದೇ ಬ್ಲೌಸ್ ಅಂತ ಹೇಳಿಬಿಟ್ಟು ನಾನು ಆ ಕಲರ್ ಸ್ವಲ್ಪ ಚೇಂಜ್ ಇದೆ, ಅದಕ್ಕಾಗಿ ಆ ಕಲರ್ ತೊಗೊಂಡಿದ್ದೀನಿ ನೋಡಿ. ಇದೇ ಗಮ್ ಯೂಸ್ ಮಾಡಿ. ಈ ಗಮ್ನಿಂದ ಏನಾಗುತ್ತೆ, ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ನೋಡಿ, ಅಂದರೆ ಬಿಚ್ಚಲ್ಲ ಅದು. ಸೊ ಹೀಗಾಗಿ ಈ ಗಮ್ಮನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೀಡ್ಸು ಮತ್ತು ಅದು ಶುಗರ್ ಬೀಡ್ಸ್ ಅಟ್ಯಾಚ್ ಮಾಡೋ ಸೂಜಿನ ತೊಗೊಂಡಿದ್ದೀನಿ ನೋಡಿ. ಸೊ ಈ ರೀತಿ ನೀವು ಅಂಗಡಿಯಲ್ಲೆಲ್ಲ ಹೇಳಿದ್ರೆ ಸಿಗತ್ತೆ ಇದು. ನಾನು ಹಾಗೆ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಕಲ್ತಿರೋದು ಈ ರೀತಿ. ಸೊ ಇವಾಗ ನನಗೆ ಬ್ಲೌಸ್ ಮೇಲೆ ಡಿಸೈನ್ ಎಲ್ಲ ಟ್ರೇಸಿಂಗ್ ಮಾಡೋ ಅಗತ್ಯ ಇಲ್ಲ. ಟ್ರೇಸ್ ಮಾಡ್ಬೋದು, ಆದರೆ ಈ ರೀತಿ ಡಿಸೈನನ್ನು ಮಾಡಿ ನೋಡಿ. ಫ್ರೀ ಹ್ಯಾಂಡ್ ಡಿಸೈನು ತುಂಬ ಚೆನ್ನಾಗಿರುತ್ತೆ, ಅದೇ ತುಂಬ ಲುಕ್ಕಿಂಗಾಗಿ ಕೂಡ ಕಾಣುತ್ತೆ. ಯಾವ ರೀತಿ ನಾವು ಇವಾಗ ಮಾರ್ಕನ್ನು ಹಾಕಬೇಕು ಅಂತ ಹೇಳ್ತೀನಿ. ಅದರಿಗಿಂತ ಮುಂಚೆ ನಾವು ನಮ್ಮ ರಿಂಗಿ ಏನಿರುತ್ತೆ, ನಾವು ಬಟ್ಟೆನ ಅಟ್ಯಾಚ್ ಮಾಡಿರ್ತೀವಿ ನೋಡಿ, ಆ ಬಟ್ಟೆನ ಒಂದು ಸತಿ ನಾನು ಬಾರಿಸಿದ್ನಲ್ಲ ಆ ರೀತಿ ಬಾರಿಸ್ಬಿಟ್ಟು ನೋಡಬೇಕು. ಅದು ಡಬ್ ಡಬ್ ಅಂತ ಕೇಳಿಸ್ಬೇಕು ನೋಡಿ. ಆವಾಗಲೇ ನಮ್ಮ ಬಟ್ಟೆ ಸರಿಯಾಗಿ ಕೂತಿದೆ ಅಂತ ನಮಗೆ ಇದು ಆಗುತ್ತೆ. ನಾನು ಬಟ್ಟೆ ಮೇಲೆ ಮಾರ್ಕ್ ಹಾಕೋ ಪೆನ್ಸಿಲ್ದಿಂದ ಅರ್ಧ ಇಂಚಿಗೆ ಈ ರೀತಿ ಮಾರ್ಕನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ನಾವು ಪೂರ್ತಿ ನೆಕ್ಕೆಲ್ಲ ನಾವು ಈ ರೀತಿ ಮಾರ್ಕ್ ಹಾಕಬೇಕಾಗತ್ತೆ. ಇದೇನಕ್ಕಪ್ಪ ಅಂದರೆ, ನಾವು ಮುತ್ತುಗಳು ಗಮ್ನಿಂದ ಅಂಟಿಸ್ಬೇಕು. ಹಾಗಾಗಿ ಪೂರ್ತಿ ಈ ರೀತಿ ನಾವು ಮಾಡಬೇಕು ನೋಡಿ. ಈ ರೀತಿ ನಾನು ಟ್ರೇಸಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ನಾನು ಏನು ಬ್ಲಾಗ್ ಮಾಡಿಲ್ಲ, ಕೆಲಸ ಎಲ್ಲ ಮುಗ್ದಿತ್ತಲ್ಲ, ಹಾಗಾಗಿ ನಾನು ಈ ಡಿಸೈನನ್ನು ಮಾಡ್ತಿದ್ದೆ. ಟೈಲರಿಂಗ್ ಮಾಡಬೇಕಿತ್ತು, ಆದರೆ ಲೈಟ್ ಇರಲಿಲ್ಲ. ಹಾಗಾಗಿ ಈ ಡಿಸೈನ್ ಆದರೂ ಒಂಚೂರು ಕಂಪ್ಲೀಟ್ ಆಗುತ್ತಾ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಕೂತಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಆದರೆ ನಾನು ಇದರಲ್ಲಿ ಒಂಚೂರು ತೋರಿಸಿದ್ದೀನಿ ನೋಡಿ, ಫಿನಿಶ್ ಎಲ್ಲ ತೋರಿಸಿಲ್ಲ. ಸೊ ಮುಂಬರೋ ವೀಡಿಯೋದಲ್ಲಿ ನಿಮಗೆ ಏನಾದರೂ ಇದ್ರದ್ದು ಫಿನಿಶಿಂಗ್ ಹೆಂಗೆ ಬಂದೈತೆ ತೋರಿಸಿ ಅಂತ ಅಂದರೆ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬಂದುಬಿಟ್ಟು ನಾವು ಬೀಡ್ಸನ್ನು ಅಟ್ಯಾಚ್ ಮಾಡಬೇಕು. ಸೊ ಫಸ್ಟ್ ಗಮ್ಮನ್ನು ಅಂಟಿಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಅಂಟತ್ತೆ ನೋಡಿ. ಇದು ಒಂದೇ ಸತಕ್ಕೆ ಒಂದು 3-4ಕ್ಕಿಂತ ಜಾಸ್ತಿನೇ ನಾವು ಅಂಟಿಸ್ಕೋಬೋದು. ಈ ರೀತಿ ಅಂಟಿಸ್ಕೋತಾ ಇದ್ದೀನಿ ನೋಡಿ. ಮತ್ತು ತುಂಬಾ ಕ್ಲಿಯರ್ ಕಟ್ಟಾಗಿ ಕೂರತ್ತೆ. ಈ ರೀತಿ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಗಮ್ಮು. ನಾನು ಮೊದಲು ಯೂಸ್ ಮಾಡ್ತಾಯಿರೋ ಗಮ್ ಬೇರೆಯೇ, ಅದರಿಂದ ನಾನು ಎಷ್ಟು ಬಟ್ಟೆ ಮೇಲೆ ಹಾಕಿದ್ದೀನಿ ನೋಡಿ, ಸ್ಟೋನ್ ಚೈನ್ ಎಲ್ಲ ಬಿಚ್ಕೊಂಡೈತೆ. ಹಾಗಾಗಿ ಇದು ಬಂದುಬಿಟ್ಟು ಹ್ಯಾಂಡ್ ವರ್ಕ್ ಆಯಿತಾ, ನಾನು ಸೂಜಿಯಿಂದ ಮಾಡ್ತಾಯಿಲ್ಲ, ಹ್ಯಾಂಡ್ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನನಗಂತೂ ಫುಲ್ ಖುಷಿ ಆಯಿತು. ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಅದು ಸಕ್ಸಸ್ ಆದಮೇಲೆ ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ ಅನ್ನೋದು ನಂದು ಅಂದ್ಕೊಂಡಿದ್ದೀನಿ. ತುಂಬಾ ನನಗೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೆಕ್ಕು.
ಇವಾಗ ನಾವು ಅದಕ್ಕೆ ಶುಗರ್ ಬೀಡ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಫಸ್ಟಿಗೆ ನಾನು ಇದು ದಾರ ಬಂದುಬಿಟ್ಟು ನಾವು ಶಿಲಾಯಿ ಮಾಡ್ತೀವಲ್ಲ ಅದೇ ದಾರ. ಸೊ ಇವಾಗ ದಾರನ ಎಳ್ಕೊತಾ ಇದ್ದೀನಿ. ಇದು ಆರಿಲ್ಲ ಅಲ್ಲ, ಅಂದರೆ ಇದು ಆರಬೇಕು, ಒಂದು 15 ನಿಮಿಷ ಆದರೂ ಹಂಗೆ ಬಿಡಬೇಕು. ನಾನು ವೀಡಿಯೋ ಸಲುವಾಗಿ ಮತ್ತು ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ಬಿಟ್ಟಿಲ್ಲ. ಸೊ ಸೂಜಿ ಸ್ವಲ್ಪ ಹೊರಗಡೆ ಬರೋಕ್ಕೆ ತೊಂದರೆ ಮಾಡ್ತೈತೆ ನೋಡಿ. ಈ ರೀತಿ ಮಾಡ್ತಾಯಿದ್ದೀನಿ. ಪೂರ್ತಿ ಈ ರೀತಿ ಮಾಡಿಬಿಟ್ಟು ಮುಂಬರೋ ವೀಡಿಯೋದಲ್ಲಿ ನನ್ನ ನೆಕ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಾಗೈತೆ, ನನಗಂತೂ ಇಷ್ಟ ಆಯಿತು ನೋಡಿ. ನೀವು ಹೇಳಬೇಕು ಇವಾಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಹೇಳಿಬಿಟ್ಟು. ಮತ್ತು ಕಮೆಂಟ್ ಮಾಡಿ ಇದ್ರ ಡಿಸೈನು ಮುಂದಕ್ಕೆ ತೋರಿಸಿ ಅಂತ ಹೇಳಿಬಿಟ್ಟು. ಬೇಕಾದರೆ ಇಲ್ಲಾಂದ್ರೂ ನಾನು ಯಾವುದಾದ್ರೂ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಷ್ಟೊತ್ತು ನಿಂತು ತಾಳ್ಮೆಯಿಂದ ವಿಡಿಯೋ ನೋಡಿದ್ದೀರ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.